ಧನ್ಯವಾದಗಳು ಸರ್. ನೋಡಿ ವೀಕ್ಷಕರೇ, ನಮ್ಗೆ ಇವಾಗ ನಮ್ಮ ರವಿ ಸರ್ ಹೇಳಿದ್ರು, ಯಾವುದೇ ಒಂದು ನಾವು ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಅಲ್ಲಿ ಟೂರಿಸ್ಟೂ ಆಲ್ಮೋಸ್ಟ್ ಸ್ವಲ್ಪ ಗಲೀಜೆಲ್ಲ ಮಾಡ್ತಾರೆ. ಅದನ್ನು ಅವರು ಒಂದು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಹಾಗೂ ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇರೋದು ಅಲ್ಲಿರೋ ಅಂಗಡಿಗಳಿರಲಿ, ಶೋರೂಮ್ಸ್ ಇರಲಿ, ಯಾವುದೇ ಒಂದು ಧಾರ್ಮಿಕ ಪ್ಲೇಸಸ್ಸು, ನಾನು ಹೇಳಲ್ಲ ಯಾವ ಧಾರ್ಮಿಕ ಅಂತ. ಧಾರ್ಮಿಕ ಅಂದರೆ ರಿಲಿಜಿಯಸ್ ಪ್ಲೇಸಸ್ಸಲ್ಲಿ ಎಲ್ಲ ಪ್ರತಿಯೊಂದು ಯಾವುದೇ ಒಂದು ಪರ್ಟಿಕ್ಯುಲರ್ ಇಲ್ಲ, ಎಲ್ಲ ಧಾರ್ಮಿಕ ಜಾಗಗಳಲ್ಲಿ ರೇಟ್ಸ್ ಜಾಸ್ತಿ. ಅದನ್ನು ರೀಸನಬಲ್ ಆಗಿ ಒಂದು ಸರ್ಕಾರ ಅದನ್ನು ಗಮನಕ್ಕೆ ತಂದು ರೇಟ್ಸ್ ಕಮ್ಮಿ ರೀಸನಬಲ್ ಇರಲಿ. ಯಾಕಂದರೆ ಟೂರಿಸ್ಟ್ಗಳು ಹೋಗೋದು, ಅವರು ರಜೆಗಳು ಬಂದಾಗ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾರೆ, ಅವ್ರ ತಂದೆ ತಾಯಿನ ಕರ್ಕೊಂಡು ಹೋಗ್ತಾರೆ, ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಸ್ನೇಹಿತರ ಜೊತೆ ಹೋಗ್ತಾರೆ, ಒಂದು ಕಂಪ್ನಿಯಿಂದ ಹೋಗ್ತಾರೆ. ಅವರೊಂದು ಎಂಜಾಯ್ ಮಾಡೋಕ್ಕೆ ಹೋಗೋದು. ರೀಸನಬಲ್ ಆಗಿದ್ದರೆ ಅದು ಇನ್ನೂ ಖುಷಿ ಆಗುತ್ತೆ ಅಂತ ನಾವು ಬಯಸಿ ಇದನ್ನು ನಮ್ಮ CV ನ್ಯೂಸ್ ಚಾನಲಲ್ಲಿ ವೈರಲ್ ಮಾಡ್ತೀವಿ. ಇದನ್ನು ನಾವು ಆದಷ್ಟು ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ಗೂ ನಾವು ಕಲಿಸ್ಕೊಡ್ತೀವಿ. ನಿಮ್ಮ ಈ ವಿಡಿಯೋ ಬಗ್ಗೆ ವಾಟ್ ಈಸ್ ಯುವರ್ ಕಮೆಂಟ್ಸು? ಏನು ಕಮೆಂಟ್ಸ್ ಮಾಡೋಕ್ಕೆ ಹೇಳ್ತೀರಾ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ಯಾವ್ಯಾವ ಜಾಗದಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಯಿತು ಅದನ್ನು ಹೇಳಿ. ಟೂರಿಸ್ಟ್ ಪ್ಲೇಸ್ ಅಲ್ಲಿ ರೇಟ್ಸ್ ಯಾವುದೇ ಒಂದು ಹೋಟೆಲ್ ಇರಲಿ, ಶಾಪಿಂಗ್ ಪ್ಲೇಸ್ ಇರಲಿ, ಧಾರ್ಮಿಕ ಜಾಗಗಳು ಅಂದರೆ ರಿಲಿಜಿಯಸ್ ಪ್ಲೇಸಸ್ ಅಲ್ಲಿ ರೇಟ್ಸ್ಗಳು ಜಾಸ್ತಿ ಇರ್ತದೆ. ಅದು ಸರಿನಾ ತಪ್ಪಾ ನೀವು ಡಿಸೈಡ್ ಮಾಡಿ. ನಾವು ಈ ವಿಡಿಯೋನ ನಮ್ಮ ಕರ್ನಾಟಕ ರಾಜ್ಯದ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಹಾಗೂ ಟೂರಿಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವು ಕಳಿಸ್ಕೊಡ್ತೀವಿ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ನೀವು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ರವಿ ಸರ್ಗೂ ಒಂದು ವಿಡಿಯೋನಲ್ಲೆಲ್ಲ ಮಾತಾಡಿದ್ದಾರೆ ಸರ್. ತುಂಬ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಧನ್ಯವಾದಗಳು ಸರ್.